ಒಂದು ಕಡೆ ಮೈ ಕೊರೆಯೋ ಚಳಿ, ಇನ್ನೊಂದು ಕಡೆ ಸಾವಿನ ಭಯ. ಕೈಯಲ್ಲಿ ತುತ್ತ ಅನ್ನ ಇಲ್ಲ, ಎದುರಿಗೆ ಸಾಲು ಸಾಲಾಗಿ ಸುಡ್ತಾ ಇರೋ ಹೆಣಗಳ ರಾಶಿ. ಇದು ಯಾವುದೋ ಒಂದು ಹಾರರ್ ಸಿನಿಮಾದ ಕಥೆಯಲ್ಲ, ಮಾನವ ಇತಿಹಾಸದ ಅತ್ಯಂತ ರಕ್ತಸಿಕ್ತ ಅಧ್ಯಾಯ, ಹಾಲೋಕಾಸ್ಟ್ನ ಭೀಕರ ಸತ್ಯ. ಬರೋಬ್ಬರಿ 60 ಲಕ್ಷ ಅಮಾಯಕ ಯಹೂದಿಗಳನ್ನು ಅತ್ಯಂತ ಕ್ರೂರವಾಗಿ ಕೊಂದ ಆ ಡೆತ್ ಮಾರ್ಚ್ ಹಿಂದೆ ಅಡಗಿರೋ ಸತ್ಯಗಳೇನು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಾನವ ಇತಿಹಾಸದ ಅತ್ಯಂತ ಕ್ರೂರ ಘಟನೆ ಅಂತ ಕರೆಯಲ್ಪಡುವ ಹಾಲೋಕಾಸ್ಟ್ ಅಥವಾ ಯಹೂದಿಗಳ ನರಮೇಧದ ಕುರಿತು ನೆನಪಿದೆಯಾ? ಇತಿಹಾಸ ಓದಿದ ಯಾರೊಬ್ಬರು ರಕ್ತಸಿಕ್ತವಾಗಿ ದಾಖಲಾಗಿರುವಂಥ ಆ ನಾಜಿ ನರಮೇಧದ ಕರಾಳ ಅಧ್ಯಾಯವನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸುಮಾರು 60 ಲಕ್ಷ ಯಹೂದಿಗಳನ್ನು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಆ ಮಹಾದುರಂತದ ಕರಾಳ ನೆನಪುಗಳನ್ನು ಮೆಲುಕು ಹಾಕೋಕೆ ಮತ್ತು ಹತರಾದವರಿಗೆ ಗೌರವ ಸಲ್ಲಿಸೋಕೆ ನಡೆಯೋ ಮೆರವಣಿಗೆಯೇ ಮಾರ್ಚ್ ಆಫ್ ದಿ ಲಿವಿಂಗ್. ಪೋಲೆಂಡ್ನ ಆಶ್ವಿಟ್ಜ್ ಬಿರ್ಕೆನೌ ಯಾತನಾ ಶಿಬಿರಗಳ ಆವರಣದಲ್ಲಿ ನಡೆದ ಈ ಬೃಹತ್ ಪಾದಯಾತ್ರೆಯಲ್ಲಿ ಸಾವಿರಾರು ಜನರ ಜೊತೆಗೆ ಆ ಭೀಕರ ನರಮೇಧದಿಂದ ಬದುಕುಳಿದ ಸಂತ್ರಸ್ತರು ಹೆಜ್ಜೆ ಹಾಕಿದ್ರು. ಈ ಮಹಾನಡಿಗೆಯ ಹಿಂದಿರುವಂಥ ಇತಿಹಾಸದ ಸತ್ಯಗಳನ್ನು ಕೆದಕೋದು ಯುದ್ಧೋನ್ಮಾದದಲ್ಲಿ ತೇಲ್ತಾ ಇರುವಂಥ ಇಂದಿನ ಜಗತ್ತಿಗೆ ಅತ್ಯಂತ ಅವಶ್ಯಕವಾಗಿದೆ. ನಾಜಿ ಜರ್ಮನಿ ಮತ್ತು ಯಹೂದಿಗಳ ಮೇಲಿನ ದ್ವೇಷ. ನಾಜಿ ಜರ್ಮನಿಯು ಯಹೂದಿಗಳ ಮೇಲೆ ತಳೆದಂಥ ದ್ವೇಷ ಸುಖ ಸುಮ್ಮನೆ ಉಂಟಾಗಿರೋದಲ್ಲ, ಅದು ದಶಕಗಳ ಕಾಲದ ಹಿಟ್ಲರ್ನ ವಿಕೃತ ಸಿದ್ಧಾಂತದ ಫಲ. ಇದಕ್ಕೆ ಕಾರಣಗಳು ಹಲವಾರಿದೆ. ಐತಿಹಾಸಿಕ ಆಂಟಿಸೆಮಿಟಿಸಮ್ ಅಂದರೆ ಯಹೂದಿಗಳ ವಿರೋಧ. ಮಧ್ಯಕಾಲೀನ ಯುಗದಲ್ಲಿ ಕ್ರೈಸ್ತ ಧರ್ಮಗುರುಗಳು ಏಸು ಕ್ರಿಸ್ತನ ಮರಣಕ್ಕೆ ಯಹೂದಿಗಳೇ ಕಾರಣ ಅಂತ ಹಸಿ ಸುಳ್ಳನ್ನು ಬೋಧಿಸ್ತಾ ಇದ್ರು. ಈ ಧಾರ್ಮಿಕ ದ್ವೇಷ ಜನರ ಮನಸ್ಸಲ್ಲಿ ಯಹೂದಿಗಳ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸಿತ್ತು. ನಾಜಿಗಳು ಇದೇ ಹಳೆ ದ್ವೇಷವನ್ನು ಆಧುನಿಕ ರಾಜಕೀಯಕ್ಕೆ ಬಳಸ್ಕೊಂಡ್ರು. ಇನ್ನು ಎರಡನೇದು ಜನಾಂಗೀಯ ಶ್ರೇಷ್ಠತೆಯ ಭ್ರಮೆ. ಸೋಷಿಯಲ್ ಡಾರ್ವಿನಿಸಮ್ ಸಿದ್ಧಾಂತದಲ್ಲಿ ನಂಬಿಕೆ ಹೊಂದಿದ್ದಂಥ ಹಿಟ್ಲರ್ ಮತ್ತು ನಾಜಿಗಳ ಪ್ರಕಾರ ಜಗತ್ತಲ್ಲಿ ಆರ್ಯನ್ ಜನಾಂಗವೇ ಶ್ರೇಷ್ಠ ಮತ್ತು ಬಲಿಷ್ಠ. ಅವರು ಯಹೂದಿಗಳನ್ನು ಕೇವಲ ಬೇರೆ ಧರ್ಮದವರು ಅಂತ ನೋಡ್ತಾ ಇರಲಿಲ್ಲ, ಆರ್ಯನ್ ಜನಾಂಗದ ರಕ್ತವನ್ನು ಮಲೀನ ಮಾಡುವ ಪರಾವಲಂಬಿ ಜೀವಿಗಳು ಅಂತ ಚಿತ್ರಿಸ್ತಾ ಇದ್ರು. ಯಹೂದಿಗಳ ನಿರ್ನಾಮವಾದರೆ ಮಾತ್ರ ಜರ್ಮನಿ ಶಕ್ತಿಯುತವಾಗೋಕೆ, ಪರಿಶುದ್ಧವಾಗೋಕೆ ಸಾಧ್ಯ ಅನ್ನೋ ಭ್ರಮೆಯನ್ನ ಸೃಷ್ಟಿಸಿದ್ರು. ಇನ್ನು ಮೂರನೇದು ಮೊದಲ ಮಹಾಯುದ್ಧದ ಸೋಲು. ಮೊದಲ ಮಹಾಯುದ್ಧದಲ್ಲಿ ಜರ್ಮನಿ ಅನುಭವಿಸಿದಂಥ ಸೋಲು ಮತ್ತು ನಂತರ ಹೇರಲಾದಂಥ ಅವಮಾನಕರ ವರ್ಸೈಲ್ಸ್ ಒಪ್ಪಂದದಿಂದ ಜರ್ಮನ್ನರು ಕುಗ್ಗಿ ಹೋಗಿದ್ರು. ಆ ಸಮಯದಲ್ಲಿ ಹಿಟ್ಲರ್ ಜರ್ಮನಿ ಸೈನಿಕರು ಯುದ್ಧ ಭೂಮಿಯಲ್ಲಿ ಸೋಲಲಿಲ್ಲ, ಬದಲಾಗಿ ದೇಶದೊಳಗಿದ್ದ ಯಹೂದಿಗಳು ಮತ್ತು ಕಮ್ಯುನಿಸ್ಟರು ನಂಬಿಕೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನೋ ಸುಳ್ಳನ್ನ ನಾಜಿಗಳಲ್ಲಿ ನಂಬಿಸಿದ್ರು. ಸೋಲಿನ ಹತಾಶೆಯಲ್ಲಿದ್ದಂಥ ಜನರಿಗೆ ದೂಷಿಸೋಕೆ ಒಬ್ಬ ಶತ್ರು ಬೇಕಾಗಿತ್ತು. ಆ ಸ್ಥಾನಕ್ಕೆ ಯಹೂದಿಗಳನ್ನು ತಳ್ಳಲಾಯಿತು. ಇನ್ನು ನೆಕ್ಸ್ಟ್ ಪಾಯಿಂಟ್, ಆರ್ಥಿಕ ಬಿಕ್ಕಟ್ಟು. 1920ರ ದಶಕದಲ್ಲಿ ಜರ್ಮನಿ ಭೀಕರ ಆರ್ಥಿಕ ಕುಸಿತವನ್ನು ಎದುರಿಸ್ತಾ ಇತ್ತು. ಆಗ ಬ್ಯಾಂಕಿಂಗ್, ಪತ್ರಿಕೋದ್ಯಮ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಯಹೂದಿಗಳು ಪ್ರಬಲರಾಗಿದ್ರು. ಇದನ್ನೇ ಬಳಸ್ಕೊಂಡಂಥ ನಾಜಿಗಳು ಸಾಮಾನ್ಯ ಜರ್ಮನ್ನರು ಹಸಿವಿನಿಂದ ಸಾಯ್ತಾ ಇದ್ರೆ ಯಹೂದಿಗಳು ಹಣ ಲೂಟಿ ಮಾಡ್ತಿದ್ದಾರೆ ಅನ್ನೋ ವಿಷವನ್ನ ಹರಡಿದ್ರು. ಶ್ರೀಮಂತ ಯಹೂದಿಗಳ ಮೇಲಿದ್ದ ಅಸೂಯೆಯನ್ನ ದ್ವೇಷವನ್ನಾಗಿ ಪರಿವರ್ತಿಸಿದ್ರು. ಇನ್ನು ಮುಂದಿನದು ಪ್ರಚಾರ. ಹಿಟ್ಲರ್ನ ಬಲಗೈ ಬಂಟ ಜೋಸೆಫ್ ಗೋಬೆಲ್ಸ್ ಯಹೂದಿಗಳನ್ನು ಕ್ರೂರಿಗಳಂತೆ ತೋರಿಸೋಕೆ ಚಲನಚಿತ್ರಗಳು, ಪತ್ರಿಕೆಗಳು ಮತ್ತು ಶಾಲಾ ಪಠ್ಯ ಪುಸ್ತಕಗಳನ್ನು ರೂಪಿಸಿದ್ರು. ಸಣ್ಣ ವಯಸ್ಸಿನಿಂದಾನೇ ಮಕ್ಕಳಿಗೆ ಯಹೂದಿಗಳು ಅಂತಂದ್ರೆ ಶತ್ರುಗಳು ಅಂತ ಬೋಧಿಸಲಾಯಿತು. ಒಂದು ಸುಳ್ಳನ್ನ ಪದೇ ಪದೇ ಹೇಳೋ ಮೂಲಕ ಅದು ಸತ್ಯ ಅಂತ ನಂಬುವಂತೆ ಮಾಡಲಾಯಿತು. ಈ ಎಲ್ಲ ಕಾರಣಗಳು ಒಟ್ಟುಗೂಡಿ ಯಹೂದಿಗಳ ಮಾರಣ ಹೋಮಕ್ಕೆ ಮುನ್ನುಡಿ ಬರೆದವು. ಹೇಗೆ ನಡೀತು ಆ ಭೀಕರ ನರಮೇಧ? ಹಾಲೋಕಾಸ್ಟ್ ಅನ್ನೋದು ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಲಾದಂಥ ಒಂದು ಸಾಮೂಹಿಕ ಹತ್ಯೆಯಾಗಿತ್ತು. ನಾಜಿಗಳು ಇದಕ್ಕೆ ಒಂದು ಅಂತಿಮ ಪರಿಹಾರ ಅಂತ ಹೆಸರಿಟ್ಟಿದ್ರು. ಆರಂಭದಲ್ಲಿ ಯಹೂದಿಗಳ ಹಕ್ಕುಗಳನ್ನು ಕಿತ್ಕೊಂಡು ಅವರನ್ನು ಸಮಾಜದಿಂದ ಬೇರ್ಪಡಿಸಿ ಗೆಟ್ಟೋ ಎಂಬ ಇಕ್ಕಟ್ಟಾದ ಪ್ರದೇಶದಲ್ಲಿ ಇರಿಸಲಾಗತ್ತೆ. ನಂತರ ಅವರನ್ನ ಒಂದಿಷ್ಟು ರೈಲುಗಳಲ್ಲಿ ತುಂಬಿ ಪೋಲೆಂಡ್ ಮತ್ತು ಇತರ ಆಕ್ರಮಿತ ಪ್ರದೇಶಗಳಲ್ಲಿದ್ದಂಥ ಸಾವಿನ ಶಿಬಿರಗಳಿಗೆ ಅಂದರೆ ಡೆತ್ ಕ್ಯಾಂಪ್ಸ್ಗಳಿಗೆ ಕುರಿಮರಿಗಳಂತೆ ಸಾಗಿಸಲಾಗತ್ತೆ. ಆಶ್ವಿಟ್ಜ್ ಬಿರ್ಕೆನೌನಂತಹ ಸಾವಿನ ಶಿಬಿರಗಳಲ್ಲಿ ಗ್ಯಾಸ್ ಚೇಂಬರ್ಗಳನ್ನು ನಿರ್ಮಿಸಲಾಗತ್ತೆ. ರೈಲುಗಳಲ್ಲಿ ಕರೆತಂದಂಥ ಯಹೂದಿ ಜನರನ್ನ ಸ್ನಾನ ಮಾಡಿಸೋ ನೆಪದಲ್ಲಿ ದೊಡ್ಡ ಹಾಲ್ಗೆ ತುಂಬಲಾಗತ್ತೆ.
ನಂತರ ಬಾಗಿಲನ್ನು ಮುಚ್ಚಿ ಮೇಲಿನಿಂದ ಝೈಕ್ಲೋನ್ ಬಿ ಎಂಬ ವಿಷಕಾರಿ ಅನಿಲವನ್ನು ಹರಿಸಲಾಗತ್ತೆ. ಕೆಲವೇ ನಿಮಿಷಗಳಲ್ಲಿ ನೂರಾರು ಜನ ಉಸಿರುಗಟ್ಟಿ ಸಾವನ್ನಪ್ತಾ ಇದ್ರು. ನಂತರ ಶವಗಳನ್ನು ದೊಡ್ಡ ದೊಡ್ಡ ಚಿತಾಗಾರಗಳಲ್ಲಿ ಸುಡಲಾಗ್ತಾ ಇತ್ತು. ಈ ಗ್ಯಾಸ್ ಚೇಂಬರ್ಗಳ ವ್ಯವಸ್ಥೆ ಮಾಡೋ ಮೊದಲು ನಾಜಿಗಳ ಡೆತ್ ಸ್ಕ್ವಾಡ್ ಅನ್ನೋ ಸೈನಿಕ ಗುಂಪುಗಳು ಗ್ರಾಮಗಳಿಗೆ ನುಗ್ಗಿ ಯಹೂದಿಗಳನ್ನು ಸೆರೆ ಹಿಡಿತಾ ಇದ್ರು. ಅವರನ್ನು ಊರ ಹೊರಗಿನ ಒಂದು ನಿರ್ಜನ ಪ್ರದೇಶಗಳಿಗೆ ಅಥವಾ ಒಂದಿಷ್ಟು ಕಾಡುಗಳಿಗೆ ಕರೆದೊಯ್ದು ಅವರ ಕೈಯಲ್ಲೇ ದೊಡ್ಡ ಹೊಂಡವನ್ನು ಅಗಸಿ ಸಾಲಾಗಿ ನಿಲ್ಲಿಸಿ ಅವರಿಗೇ ಗುಂಡಿಟ್ಟು ಕೊಲ್ಲಾಗ್ತಾ ಇತ್ತು. ಬಳಿಕ ಅದೇ ಹೊಂಡಗಳಲ್ಲಿ ಶವಗಳನ್ನು ಹಾಕಿ ಮುಚ್ತಾ ಇದ್ರು. ಯುಕ್ರೇನ್ನ ಬಾಬಿಯಾರ್ ಎಂಬಲ್ಲಿ ಕೇವಲ 2 ದಿನದಲ್ಲಿ 33,000ಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆಯಲಾಗಿತ್ತು. ಯಹೂದಿಗಳನ್ನು ಗೆಟ್ಟೋ ಎಂಬ ಇಕ್ಕಟ್ಟಾದ ಪ್ರದೇಶದಲ್ಲಿ ಅಥವಾ ಕೆಲಸದ ಶಿಬಿರಗಳಲ್ಲಿ ಕೂಡ ಹಾಕಲಾಗ್ತಾ ಇತ್ತು. ಅಲ್ಲಿ ಅವರಿಗೆ ಕಿಂಚಿತ್ತೂ ಆಹಾರವನ್ನು ಕೊಡದೇನೆ ಮೈ ಕೊರೆಯೋ ಚಳಿಯಲ್ಲಿ ಹಗಲಿರುಳು ಕಠಿಣ ದೈಹಿಕ ಕೆಲಸಗಳನ್ನು ಮಾಡಿಸಲಾಗ್ತಾ ಇತ್ತು. ಆಹಾರ ಇಲ್ಲದೆ ರೋಗ ರುಜಿನಿಗಳಿಂದ ದೈಹಿಕ ಶಕ್ತಿ ಕ್ಷೀಣಿಸಿ ಲಕ್ಷಾಂತರ ಜನ ತಾವಾಗಿಯೇ ಸಾವನ್ನಪ್ಪುವಂತೆ ಮಾಡಲಾಯಿತು. ಅಷ್ಟೇ ಅಲ್ಲ, ಮಕ್ಕಳ ಮೇಲೆ ಮತ್ತು ಅನಾರೋಗ್ಯ ಪೀಡಿತರ ಮೇಲೆ ಮಾರಣಾಂತಿಕ ವೈದ್ಯಕೀಯ ಪ್ರಯೋಗಗಳನ್ನು ಮಾಡಿ ಕೊಲ್ಲಲಾಗ್ತಾ ಇತ್ತು. ಹೀಗೆ ಸಾಲು ಸಾಲಾಗಿ ಕೊಂದುಹಾಕಿದ್ದು ಬರೋಬ್ಬರಿ 60 ಲಕ್ಷ ಅಮಾಯಕ ಯಹೂದಿ ಜೀವಗಳನ್ನು. ಈ ಸಂಖ್ಯೆ ಅಂದಿನ ಯುರೋಪಿನ ಒಟ್ಟು ಯಹೂದಿ ಜನಸಂಖ್ಯೆಯ 2/3 ಅನ್ನೋದು ಆಘಾತಕಾರಿ. 2ನೇ ಮಹಾಯುದ್ಧದ ಕೊನೆಯ ದಿನ 1944-45 ಸಮಯ ಸೋವಿಯತ್ ಒಕ್ಕೂಟದ ಪಡೆಗಳು ಪೋಲೆಂಡ್ನಲ್ಲಿದ್ದಂಥ ನಾಜಿ ಶಿಬಿರಗಳನ್ನು ವಶಪಡಿಸಿಕೊಳ್ಳೋಕೆ ಮುಗಿಬಿದ್ದಿದ್ವು. ಆ ಸಮಯದಲ್ಲಿ ನಾಜಿಗಳು ತಮ್ಮ ಕ್ರೌರ್ಯದ ಸಾಕ್ಷ್ಯಗಳನ್ನು ನಾಶಪಡಿಸೋಕೆ ಮುಂದಾಗಿ ಶಿಬಿರಗಳಲ್ಲಿ ಅರೆಜೀವವಾಗಿದ್ದಂಥ ಸಾವಿರಾರು ಯಹೂದಿ ಕೈದಿಗಳನ್ನು ಮೈ ಕೊರೆಯೋ ಚಳಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ದೂರ ನಡೆಸ್ಕೊಂಡು ಹೋದರು. ಆಹಾರ, ನೀರು, ಸರಿಯಾದ ಬಟ್ಟೆ ಕೂಡ ಇಲ್ಲದೇನೆ ನಡೆಸಿದ ಈ ಪಯಣದಲ್ಲಿ ಸಾವಿರಾರು ಮಂದಿ ಹಸಿವು ಮತ್ತು ಆಯಾಸದಿಂದಾನೇ ದಾರಿಯಲ್ಲೇ ಪ್ರಾಣ ಬಿಟ್ಬಿಟ್ರು. ಇತಿಹಾಸ ಇದನ್ನು ಡೆತ್ ಮಾರ್ಚ್ ಅಂತ ಕರೀತು. 1988ರಲ್ಲಿ ಈ ಕರಾಳ ಇತಿಹಾಸವನ್ನು ನೆನಪಿಸ್ಕೊಳ್ಳೋಕೆ ಮತ್ತು ಈ ಡೆತ್ ಮಾರ್ಚಲ್ಲಿ ಮಡಿದವರಿಗೆ ಗೌರವ ಸಲ್ಲಿಸೋಕೆ ಮಾರ್ಚ್ ಆಫ್ ದಿ ಲಿವಿಂಗ್ ಕಾರ್ಯಕ್ರಮವನ್ನು ಆರಂಭಿಸುತ್ತೆ. ಸಾವಿನ ಹಾದಿಯಾಗಿದ್ದಂಥ ಅದೇ ರಸ್ತೆಯಲ್ಲಿ ಈಗ ಪ್ರಪಂಚದಾದ್ಯಂತ ಯುವಜನರು ಮತ್ತು ಹೋಲೋಕಾಸ್ಟ್ನಿಂದ ಬದುಕುಳಿದ ಸಂತ್ರಸ್ತರು ಹೆಜ್ಜೆ ಹಾಕ್ತಾರೆ. ಪೋಲೆಂಡ್ನ ಆಶ್ವಿಟ್ಸ್ನಿಂದ ಬಿರ್ಕೆನೋವರೆಗಿನ ಈ 3 ಕಿಲೋಮೀಟರ್ ನಡಿಗೆಯು ಯಹೂದಿ ಅಥವಾ ಯಾವುದೋ ಒಂದು ಜನಾಂಗವನ್ನು ದ್ವೇಷದಿಂದ ನಾಶಪಡಿಸೋಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದನ್ನು ಸಾಕ್ಷಿಯಾಗಿ ನಿಲ್ಲತ್ತೆ. ಸಾವಿರಾರು ವರ್ಷಗಳಿಂದ ತಮ್ಮದೇ ಆದ ಒಂದು ದೇಶ ಇಲ್ಲದೇನೆ ಜಗತ್ತಿನಾದ್ಯಂತ ಚದುರಿ ಹೋಗಿದ್ದಂಥ ಯಹೂದಿಗಳಿಗೆ ಹೋಲೋಕಾಸ್ಟ್ ಒಂದು ಭಯಾನಕ ಎಚ್ಚರಿಕೆ ಆಗಿತ್ತು. ತಮ್ಮನ್ನು ರಕ್ಷಿಸ್ಕೊಳ್ಳೋಕೆ ತಮಗೊಂದು ಸ್ವತಂತ್ರ ದೇಶ ಬೇಕೇ ಬೇಕು ಅನ್ನೋ ಅನಿವಾರ್ಯತೆಯೂ ಇತ್ತು. ಇಸ್ರೇಲ್ನ ಉಗಮಕ್ಕೆ ಇದೇ ಮುಖ್ಯ ಕಾರಣವಾಗಿತ್ತು. 1948ರಲ್ಲಿ ಇಸ್ರೇಲ್ ದೇಶ ಹುಟ್ಕೊಂಡಾಗ ಅದು ಹೋಲೋಕಾಸ್ಟ್ನಿಂದ ಬದುಕುಳಿದವರಿಗೆ ಆಸರೆಯಾಗಿತ್ತು. ಇಂದಿಗೂ ಇಸ್ರೇಲ್ ಸರ್ಕಾರ ಈ ಹೋಲೋಕಾಸ್ಟ್ ಇತಿಹಾಸವನ್ನು ತನ್ನ ಅಸ್ತಿತ್ವದ ಭಾಗವಾಗಿ ನೋಡುತ್ತೆ. ಮಾರ್ಚ್ ಆಫ್ ದಿ ಲಿವಿಂಗಲ್ಲಿ ಇಸ್ರೇಲ್ನ ಯುವಜನತೆ ದೊಡ್ಡ ಮಟ್ಟದಲ್ಲಿ ಪಾಲ್ಗೊಳ್ತಾರೆ. ಇತಿಹಾಸದ ಇನ್ನೊಂದು ಮಗ್ಗಲು ಹೇಳೋದು ಅಂತಂದರೆ, ಅನೇಕ ಶತಮಾನಗಳ ಕಾಲ ಕ್ರೈಸ್ತ ಜಗತ್ತು ಯಹೂದಿಗಳೇ ಯೇಸುವಿನ ಸಾವಿಗೆ ಕಾರಣ ಅಂತ ನಂಬಿತ್ತು. ಈ ಕಾರಣಕ್ಕಾಗಿಯೇ ಯಹೂದಿಗಳು ಯುರೋಪಿನಾದ್ಯಂತ ಕಿರುಕುಳವನ್ನು ಅನುಭವಿಸಬೇಕಾಯಿತು. ಆದರೆ 2ನೇ ಮಹಾಯುದ್ಧ ಮತ್ತು ಹೋಲೋಕಾಸ್ಟ್ನಲ್ಲಿ ನಡೆದಂಥ ಭೀಕರ ಹತ್ಯಾಕಾಂಡದ ನಂತರ 1960ರ ದಶಕದಲ್ಲಿ ಕ್ಯಾಥೋಲಿಕ್ ಚರ್ಚ್ ಅಧಿಕೃತವಾಗಿ ಯೇಸುವಿನ ಸಾವಿಗೆ ಇಂದಿನ ಯಹೂದಿಗಳಾಗಲಿ ಅಥವಾ ಅಂದಿನ ಎಲ್ಲ ಯಹೂದಿಗಳಾಗಲಿ ಕಾರಣ ಅಲ್ಲ ಅಂತ ಘೋಷಣೆ ಮಾಡ್ತಾರೆ. ಬ್ರಿಟನ್ ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳು ಯಹೂದಿಗಳಿಗೆ ನೆಲೆಯನ್ನು ಒದಗಿಸಿಕೊಟ್ಟವು. ಜೊತೆಗೆ ಯುರೋಪಿನ ಮಣ್ಣಲ್ಲಿ ನಡೆದಂಥ ಅಷ್ಟು ದೊಡ್ಡ ನರಮೇಧಕ್ಕೆ ತಾವು ಮೂಕ ಸಾಕ್ಷಿಯಾಗಿದ್ದೇವಲ್ಲ ಅನ್ನೋ ಅಪರಾಧ ಪ್ರಜ್ಞೆ ಅವರನ್ನು ಇಸ್ರೇಲ್ ರಚನೆಗೆ ಬೆಂಬಲ ಕೊಡುವಂತೆ ಮಾಡುತ್ತೆ. ಇಂದು ಆ ಜನ್ಮ ಶತ್ರುಗಳಂತೆ ಕಾಣ್ತಾ ಇರುವಂಥ ಇರಾನ್ ಮತ್ತು ಇಸ್ರೇಲ್ ಒಂದು ಕಾಲದಲ್ಲಿ ಸ್ನೇಹಿತರಾಗಿದ್ದಂಥವ್ರು. ಇಸ್ರೇಲ್ ಸೃಷ್ಟಿಯಾದಾಗ ಸುತ್ತಲಿನ ಎಲ್ಲ ಅರಬ್ ರಾಷ್ಟ್ರಗಳು ಅದರ ಮೇಲೆ ಯುದ್ಧ ಸಾರಿದ್ವು. ಆಗ ಇರಾನ್ ಅರಬ್ ರಾಷ್ಟ್ರ ಅಲ್ಲ, ಇರಾನಿಯರು ಪರ್ಷಿಯನ್ನರು. ಅರಬ್ ರಾಷ್ಟ್ರಗಳ ಪ್ರಭಾವವನ್ನು ಹಿಮ್ಮೆಟ್ಟಿಸೋಕೆ ಇಸ್ರೇಲ್ಗೆ ಸಹಾಯ ಹಸ್ತವನ್ನು ಚಾಚಿತ್ತು. ಇಸ್ರೇಲ್ಗೆ ಅಗತ್ಯ ಇದ್ದಂಥ ಪೆಟ್ರೋಲಿಯಂ ಪೂರೈಕೆ ಆಗ್ತಾ ಇದ್ದಿದ್ದು ಈಗಿನ ಈ ಇರಾನ್ನಿಂದಾನೆ.
ಸೊ ಇರಾನ್ ತನ್ನ ಭೂಪ್ರದೇಶದ ಮೂಲಕ ಯಹೂದಿ ನಿರಾಶ್ರಿತರು ಇಸ್ರೇಲ್ಗೆ ತೆರಳೋಕೆ ದಾರಿ ಮಾಡಿಕೊಟ್ಟಿತ್ತು. ಅಷ್ಟೇ ಅಲ್ಲ, ಇಸ್ರೇಲ್ನಿಂದ ಇರಾನ್ ಒಳಗೆ ನೇರ ವಿಮಾನಯಾನ ಸೌಲಭ್ಯನೂ ಇತ್ತು. ಪರಸ್ಪರ ಸಹೋದರರಂತೆ ಇದ್ದಂಥ ರಾಷ್ಟ್ರಗಳು 1979ರ ಇಸ್ಲಾಮಿಕ್ ಕ್ರಾಂತಿ ಬಳಿಕ ಬದ್ಧ ವೈರಿಗಳಾಗಿ ಬದಲಾದದ್ದು ಈಗಿತಿಹಾಸ. ಮೊನ್ನೆ ಅಂದರೆ ಏಪ್ರಿಲ್ 14 ಮಂಗಳವಾರ ನಡೆದಂಥ ಮಾರ್ಚ್ ಆಫ್ ದಿ ಲಿವಿಂಗ್ನಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಜಗತ್ತಿನ ಮೂಲೆ ಮೂಲೆಗಳಿಂದ ಆಗಮಿಸಿದಂಥ ಯಹೂದಿ ಯುವಕರು, ಗಣ್ಯರು ಮತ್ತು ರಾಜತಾಂತ್ರಿಕರ ನಡುವೆ ಅತ್ಯಂತ ಗಮನ ಸೆಳೆದದ್ದು ನರಮೇಧದಲ್ಲಿ ಬದುಕುಳಿದವರ ಉಪಸ್ಥಿತಿ. ಈಗ ವಯೋವೃದ್ಧರಾಗಿರೋ ಇವರು ಅಂದು ತಾವು ಕಂಡ ನರಕ ಸದೃಷ್ಟ ಯಾತನೆಯನ್ನ ಸಾಕ್ಷೀಕರಿಸೋಕೆ ದೈಹಿಕ ಅಡೆತಡೆಯ ನಡುವೆಯೂ ಅಲ್ಲಿ ನೆರೆದಿದ್ರು. ಸೈರನ್ ಮೊಳಗ್ತಾ ಇದ್ದಂತೆ ಜನರ ಸಂಚಾರ ಸ್ಥಗಿತವಾಗಿ ಇಡೀ ರಾಷ್ಟ್ರ 2 ನಿಮಿಷಗಳ ಕಾಲ ಮೌನವಾಗಿ ನಿಂತು ಮೃತರನ್ನು ಸ್ಮರಿಸಿತ್ತು. ಇನ್ನೊಂದು ವಿಪರ್ಯಾಸಕರ ಸಂಗತಿ ಅಂತಂದರೆ, ಈ ಕರಾಳ ಹಾಲೋಕಾಸ್ಟ್ನಿಂದ ಇಸ್ರೇಲ್ ಪಾಠ ಕಲಿತಂತೆ ಕಾಣಿಸ್ತಾ ಇಲ್ಲ. ಲೆಬನಾನ್, ಹೆಜ್ಬೊಲ್ಲಾ, ಗಾಜಾ, ಹಮಾಸ್, ಇರಾನ್ಗಳ ನಡುವಿನ ನಿರಂತರ ಯುದ್ಧ ಸಾರ್ತಾ ಇದೆ. ಇಸ್ರೇಲ್ ನಡೆಸ್ತಾ ಇರುವಂಥ ಸರಣಿ ದಾಳಿಯಿಂದ ಗಾಜಾ ಪಟ್ಟಿ ಅಕ್ಷರಶಃ ಸ್ಮಶಾನದಂತಾಗಿದೆ. ಈ ಇತಿಹಾಸದ ಕರಾಳ ನರಮೇಧದ ನೋವುಂಡಂಥ ಒಂದು ದೇಶ ಇಂದು ಮತ್ತೊಂದು ದೇಶವನ್ನು ನಾಶ ಮಾಡೋಕೆ ಯುದ್ಧವನ್ನೇ ಆಯ್ಕೆ ಮಾಡಿಕೊಂಡಿದೆ. ಇಸ್ರೇಲ್ನ ಈ ಹಠಮಾರಿ ಧೋರಣೆ ಇಡೀ ಮಧ್ಯಪ್ರಾಚ್ಯವನ್ನು ಮಹಾವಿನಾಶದ ಅಂಚಿಗೆ ತಳ್ತಾ ಇದೆ. ಸ್ವಯಂ ರಕ್ಷಣೆ ಅನ್ನೋದು ಯಾವುದೇ ದೇಶದ ಹಕ್ಕಾಗಿದ್ರೂ ಸಹ ಅದೇ ನೆಪದಲ್ಲಿ ಇನ್ನೊಂದು ದೇಶದ ಅಮಾಯಕ ಜೀವಗಳನ್ನು ಬಲಿ ಪಡೆಯೋದು ಸರಿಯಲ್ಲ ಅಲ್ವಾ? ಅಂದು ನಾಜಿಗಳು ಸುರಿದ ದ್ವೇಷದ ಹಾಲಾಹಲ ಕುಡಿದು ಲಕ್ಷಾಂತರ ಜೀವಗಳು ಅಸುನೀಗಿದ್ವು. ಇಂದು ಅದೇ ದ್ವೇಷ ಯುದ್ಧದ ರೂಪದಲ್ಲಿ ಮರುಕಳಿಸಿರೋದು ಮಾನವೀಯತೆಯನ್ನು ಮೂಟೆ ಕಟ್ಟಿ ಮೂಲೆಗೆಸೆದಿದೆ. ಇತಿಹಾಸದಿಂದ ನಾವು ಕಲಿಬೇಕಾಗಿರೋದಿದೆ. ಯುದ್ಧದಿಂದ ಯಾರೂ ಗೆಲ್ಲೋಕೆ ಸಾಧ್ಯ ಇಲ್ಲ, ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಈ ಸಾರ್ವಕಾಲಿಕ ಸತ್ಯವನ್ನ ಯುದ್ಧೋನ್ಮಾದದಲ್ಲಿ ತೇಲಾಡ್ತಾ ಇರುವಂಥ ಅಮೆರಿಕ, ಇಸ್ರೇಲ್ ಸೇರಿದಂತೆ ಯಾವುದೇ ದೇಶಗಳು ಅರಿತುಕೊಳ್ಬೇಕಾದಂಥ ಕಾಲ ಸನ್ನಿಹಿತವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.